ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಅಂತ ಹೇಳಿ ನಮ್ಮ ತೋಟದಲ್ಲಿ ಮಲ್ಲಮ್ಮನ ಜಾತ್ರೆ ಹೇಗಾಯಿತು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆನೇ ಅಂದರೆ ತಾಲೂಕಾ ಮಟ್ಟದಲ್ಲಿ ಯಾವ ಥರ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ನೋಡಿ ನಾವೆಲ್ಲ ಹೋಗಿದ್ವಿ ಆಚರಣೆ ಮಾಡೋಕ್ಕೆ. ಮತ್ತು ಚೆನ್ನಾಗಿ ಆಚರಣೆ ಮಾಡಿದ್ರು. ಅಲ್ಲೆಲ್ಲ ಡೊಳ್ಳು ಕುಣಿತ ಮತ್ತು ಮೆರವಣಿಗೆ ಎಲ್ಲ ಮುಗಿಸ್ಕೊಂಡು ಸಮಾರಂಭ ಎಲ್ಲ ನೋಡಿಕೊಂಡು ಬಂದ್ವಿ. ಅಲ್ಲಿ ಮತ್ತು ಮಾನ್ಯ ಶಾಸಕರು ಬಂದಿದ್ದರು, ಹಾಗಾಗಿ ಅವ್ರ ಜೊತೆನೂ ಫೋಟೋ ತೆಗೆಸ್ಕೊಂಡ್ಬಿಟ್ಟಿದ್ವಿ. ಮತ್ತು ಹಾಗೆ ಇದು ನೋಡಿ, ಅಲ್ಲಿ ಉಪನ್ಯಾಸಕರಾಗಿ ಬಂದಿದ್ದರು ಒಬ್ಬರು, ಅವ್ರ ಜೊತೆನೂ ಎಲ್ಲ ಫೋಟೋ ತೆಗೆಸ್ಕೊಂಡು ಎಲ್ಲ ಮಾಡಿದ್ವಿ. ಅದರ ನಂತರ ನಮ್ಮ ತವ್ರ ಮನೆಯಲ್ಲಿ 3 ದಿವಸ ಜಾತ್ರೆ ಇತ್ತು. ಅಂದರೆ ನಮ್ಮ ತವ್ರ ಮನೆಯಲ್ಲಿ ದೊಡ್ಡದು ಒಂದು ಗುಡಿ ಕಟ್ಟಿ ಅಲ್ಲಿ ಮಲ್ಲಮ್ಮನ ಮೂರ್ತಿನ ಸ್ಥಾಪನೆ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ 3 ದಿವಸ ಜಾತ್ರೆ ಇತ್ತು. ಜಾತ್ರೆ ಥರನೇ ಇತ್ತು ಅಂತ ಅಂದ್ಕೊಳ್ಳಿ. ಚೆನ್ನಾಗಿ ಮಾಡಿದರು. ಅಂದರೆ ಒಂದು ದಿವಸ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಒಂದು ದಿವಸ ಕಳಸಾರೋಹಣ ಈ ಥರ ಎಲ್ಲ, ಮತ್ತು ಮೆರವಣಿಗೆ, ಡೊಳ್ಳು ಕುಣಿತ, ನೃತ್ಯ ಎಲ್ಲ ತುಂಬ ಚೆನ್ನಾಗಿತ್ತು. ಅದರ ಬಗ್ಗೆ ಹೈಲೈಟ್ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಇದು ಮುಂಚೆ ತೋರಿಸೋದೆಲ್ಲ ಹೈಲೈಟ್ ಇದೆ ಅಲ್ವಾ. ಇದೆಲ್ಲ ಹೋಮ ಹವನ ಮಾಡೋದು, ಕಳಸಾರೋಹಣಕ್ಕೆಲ್ಲ ಅಭಿಷೇಕ ಮಾಡೋದು, ಮತ್ತು ಮೂರ್ತಿಗೆ ಅಭಿಷೇಕ ಮಾಡೋದು, ಈ ಥರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. 3 ದಿವಸ ಒಂಥರ ಹಬ್ಬ ಇದ್ದ ಹಾಗೆ ಇತ್ತು ನಮ್ಮೂರಲ್ಲಿ ತವ್ರ ಮನೆಯಲ್ಲಿ. ಎಲ್ಲ ದಂಪತಿಗಳು ಕೂತ್ಕೊಂಡು ಅಭಿಷೇಕ ಹೋಮ ಹವನ ಎಲ್ಲ ಮಾಡಿದ್ದಾರೆ. ಹಾಗೆ ಮಲ್ಲಮ್ಮ ಮೂರ್ತಿಗೆ ಎಲ್ಲ ಎಣ್ಣೆ ಹಚ್ಚೋದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೂಪರಾಗಿತ್ತು. 3 ದಿವಸ ಊರಲ್ಲಿ ತವ್ರ ಮನೇಲಿದ್ದರೆ ಅದು ದಿನ ಹೋಗಿದ್ದೇ ಗೊತ್ತಾಗಲಿಲ್ಲ, ಆ ಥರ ಚೆನ್ನಾಗಿ ಮಾಡಿದರು. ನೋಡೋಕ್ಕಂತೂ ಸೂಪರಾಗಿತ್ತು. 2 ಕಣ್ಣು ಸಾಣಲಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದರು. ಇಷ್ಟು ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ, ಆಗಿಬಿಡ್ತು. ಅಂದರೆ ಹೊಸದು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮವರು ಗುಡಿನ ತಯಾರು ಮಾಡಿದ್ದಾರೆ, ಕಟ್ಟಿಸಿದ್ದಾರೆ. ಮತ್ತು ಅದರಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣ ಇತ್ತು. ಹಾಗಾಗಿ ನಾವು ಎಲ್ಲ ಹೆಣ್ಮಕ್ಳು ಕೂಡಿಕೊಂಡು ಕಳಸಾರೋಹಣಕ್ಕೆ ಎಲ್ಲ ದಾನ ಮಾಡಿದ್ವಿ. ಮತ್ತು ಕಳಸಾರೋಹಣ ದಿವಸ ಎಲ್ಲ ಹೆಣ್ಮಕ್ಳಿಗೆ ಸನ್ಮಾನ ಮಾಡಿದರು. ಚೆನ್ನಾಗಿತ್ತು. ನೋಡೋಕ್ಕಂತೂ ಸೂಪರಾಗಿತ್ತು. ಈ ಥರ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ, ಅದಕ್ಕಿಂತ ಜಾಸ್ತಿ ಮಟ್ಟದಲ್ಲೇ ಆಗಿತ್ತು. ಚೆನ್ನಾಗಿ ಮಾಡಿದ್ರು. ಎಲ್ಲ ಆಚರಣೆ ಚೆನ್ನಾಗಿ, ಮ್ಯಾನೇಜ್ಮೆಂಟ್ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ರು. ಹಾಗಾಗಿ 3 ದಿವಸ ಜಾತ್ರೆ ಇದೆ ನೋಡಿ, ಯಾವ ಥರ ಇದೆ ಅಂತ ನೋಡಿ. ಚೆನ್ನಾಗಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. 3 ದಿವಸ ಮಾಡಿ ಬಂದಿದ್ದೀವಲ್ಲ, ಅದೇ ಒಂಥರ ಕಣ್ಣಲ್ಲಿ ಇದೆ ನೋಡಿ. ಈ ಥರ ಎಲ್ಲ ಪಟಾಕಿ ಬಾರಿಸೋದು ಮಾಡೋದು ಎಲ್ಲ ಮೆರವಣಿಗೆ ಸೂಪರಾಗಿ ಮಾಡಿದರು. ಊರೆಲ್ಲ ಮೆರವಣಿಗೆ ಮಾಡೋದು ಈ ಥರ ಎಲ್ಲ ಮಾಡ್ಕೊಂಡು ಬಂದಿದ್ದರು. ಹಾಗಾಗಿ ಚೆನ್ನಾಗಿತ್ತು ನೋಡಿ. ನೋಡೋಕ್ಕೆ ಕಾಣಿಸಲಿಲ್ಲ, ಆ ಥರ ಇತ್ತು. ಹಾಗಾಗಿ ಸೂಪರಾಗಿ ಮಾಡಿದ್ದಾರೆ. ಮಂದಿರದಲ್ಲಿ, ಗುಡಿಯಲ್ಲಿ ದೀಪ ಹಚ್ಚೋದು ಎಲ್ಲ, ದೀಪ ಎಲ್ಲ ಹಾಕಿದ್ದಾರೆ. ಗುಡಿ ತುಂಬ ದೀಪ ಹಾಕಿದ್ದಾರೆ. ಮತ್ತು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮವರ ಜಯಂತಿ ದಿವಸ ಅವ್ರ ತೊಟ್ಟಿಲು ನಾಮಕರಣ ಮಾಡಿದ್ದು ಎಲ್ಲ ಮಾಡಿದರು. ಮತ್ತು ಮದುವೆ, ಅರಿಶಿಣ ಹಚ್ಚೋದು, ಎಣ್ಣೆ ಹಚ್ಚೋದು, ಅರಿಶಿಣ ಹಚ್ಚೋದು, ಮತ್ತು ಮದುವೆ ಮಾಡೋದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಗುಡಿನೂ ಸೂಪರಾಗಿ ಕಟ್ಟಿದ್ದಾರೆ. ಹಾಗಾಗಿ 3 ದಿವಸ ಜಾತ್ರೆ ಸೂಪರಾಗಿ ಮಾಡಿದ್ದಾರೆ. ನಮಗಂತೂ ತುಂಬ ಇಷ್ಟ ಆಯಿತು. ಈ ಥರ ನಾವು ಆಗುತ್ತೆ ಅಂದ್ಕೊಂಡಿರಲಿಲ್ಲ, ಬಟ್ ಆಯಿತು ನೋಡಿ. ಈ ಥರ ಮಂದಿರ ಯಾವ ಥರ ಮಾಡಿದ್ದಾರೆ ಅಂದರೆ ಸೂಪರಾಗಿದೆ ನೋಡಿ. ಇದು ಪ್ರತಿಷ್ಠಾಪನೆ ಮಾಡಿರೋ ಮೂರ್ತಿ. ಮೊದಲನೇ 2ನೇ ದಿವಸ ಪ್ರತಿಷ್ಠಾಪನೆ ಮಾಡಿರ್ತಾರಲ್ಲ ಮೂರ್ತಿದು ಯಾವ ಥರ ಇದೆ ಅಂತ ನೋಡಿ. ಇದರ ಎಲ್ಲ ಫ್ಲ್ಯಾಗ್ಸ್ ಅಂದರೆ ಧ್ವಜಗಳು, ಮಲ್ಲಮ್ಮನ ಧ್ವಜಗಳು ಎಲ್ಲ ಹಾರಿಸಿದ್ದಾರೆ. ಮತ್ತು ಇವರೆಲ್ಲ ಬಂದು ಕಳಸಾರೋಹಣ ಪೂಜೆ ಮಾಡಿದ್ದಾರೆ. ಮತ್ತು ಫಂಕ್ಷನ್ ಚೆನ್ನಾಗಾಯಿತು. ಎಲ್ಲ ಸಾಧು ಸಂತರು ಬಂದಿದ್ದರು, MLA ಬಂದಿದ್ದರು, ಮತ್ತು ಅಧ್ಯಕ್ಷರು ಬಂದಿದ್ದರು, ಎಲ್ಲರೂ ಬಂದಿದ್ದರು. ಅದಕ್ಕೆ ಮೂರ್ತಿನ ಮೊದಲು ಏನು ಮಾಡಿದರು ಅಂದರೆ, ಅಕ್ಕಿ ಇರುತ್ತಲ್ಲ, ಅಕ್ಕಿ ಧಾನ್ಯದಲ್ಲಿ ಇಡಬೇಕಂತ, ಹೊಸ ಮೂರ್ತಿ ಇದ್ದರೆ ಧಾನ್ಯದಲ್ಲಿ ಇಡಬೇಕಂತ ಎಲ್ಲ ಅಕ್ಕಿ ಇರುತ್ತಲ್ಲ, ಅನ್ನ ಮಾಡೋ ಅಕ್ಕಿಯಲ್ಲಿ ಹಾಕಿ ಮಲ್ಲಮ್ಮನ ಒಂದು ದಿವಸ ಧಾನ್ಯದಲ್ಲಿ ಇಟ್ಟಿದ್ರು. ಧಾನ್ಯದಲ್ಲಿ ಇಟ್ಟು ಮರುದಿವಸ ಹೋಮ ಹವನ ಎಲ್ಲ ಮಾಡಿ ನವಗ್ರಹ ಪೂಜೆ ಎಲ್ಲ ಮಾಡಿದ್ದಾರೆ ನೋಡಿ. ನವಗ್ರಹ ಪೂಜೆ ಎಲ್ಲ ಮಾಡಿಕೊಂಡು ಈ ಥರ ಕಳಸಾರೋಹಣ ಮಾಡೋಕ್ಕೆ ಕಳಸ ತಂದಿದ್ದಾರೆ. ಕಳಸಕ್ಕೂ ಎಲ್ಲ ಅಭಿಷೇಕ ಮಾಡಿದ್ದಾರೆ, ಮೂರ್ತಿಗೂ ಎಲ್ಲ ಅಭಿಷೇಕ ಮಾಡಿದ್ದಾರೆ. ಅಭಿಷೇಕ ಮಾಡಿಸಿ ಕೂಡಿಸಿದ್ದಾರೆ ನೋಡಿ. ಇದು ಮಂದಿರ ಇದೆ. ಮಂದಿರ ಸೂಪರಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಮೊದಲಿದ್ದು ತುಂಬ ಚಿಕ್ಕದಿತ್ತು. ಹಾಗಾಗಿ ದೊಡ್ಡದು ಮಾಡೋಣ ಅಂತ ದೊಡ್ಡದು ನಿರ್ಮಾಣ ಮಾಡಿದೆ. ಈ ಪಕ್ಕದಲ್ಲಿದೆ ಅಲ್ವಾ, ಇದು ಚಿಕ್ಕದಿದೆ ನೋಡಿ. ಹಾಗಾಗಿ ದೊಡ್ಡದು ನಿರ್ಮಾಣ ಮಾಡೋಣ ಅಂತ ದೊಡ್ಡದು ನಿರ್ಮಾಣ ಮಾಡಿದ್ದಾರೆ. ಮಾಡಿಕೊಂಡು ಇವಾಗ ಇದು ಕಳಸಾರೋಹಣಕ್ಕೆ ಅಭಿಷೇಕ ಮಾಡ್ತಾಯಿದ್ರು. ತುಪ್ಪ, ಹಾಲು, ಜೇನು ಎಲ್ಲ ಹಾಕಿ ಅಭಿಷೇಕ ಮಾಡ್ತಾಯಿದ್ದಾರೆ. ಅಭಿಷೇಕ ಮಾಡಿ ಎಲ್ಲ ತೊಳಿತಾ ಇದ್ದಾರೆ ನೋಡಿ. ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಚೆನ್ನಾಗಾಗಿದೆ. ಎಲ್ಲ 3 ದಿವಸ ಜಾತ್ರೆ ನೋಡೋಕ್ಕೆ ಕಣ್ಣು ಸಾಲಿಲ್ಲ. ಎಲ್ಲ ನಮ್ಮ ಅಕ್ಕ ತಂಗಿಯದ್ರು ಬಂದಿದ್ದರು, ಎಲ್ಲರೂ ಸೋದರತ್ತಿಯರು ಬಂದಿದ್ದರು, ಮತ್ತು ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು ಎಲ್ಲರೂ ಇದ್ದೀವಲ್ಲ, ಒಟ್ಟಿಗೆ ಇದ್ದೀವಲ್ಲ. ತುಂಬ ಖುಷಿ ಆಗ್ತಾಯಿತ್ತು ನೋಡೋಕ್ಕೆ. ನೋಡಿದರೆ ಎಷ್ಟು ನೋಡಬೇಕು ಅನ್ನೋ ಥರನೇ ಆಗ್ತಾಯಿತ್ತು. ಸೂಪರಾಗಿದೆ ನೋಡಿ. ಇವಾಗೆಲ್ಲ ಅರಿಶಿಣ ಹಚ್ತಾ ಇದ್ದಾರೆ. ಮದುವೆ ಆಗೋರಿಗೆ ಯಾವ ಥರ ಅರಿಶಿಣ ಹಚ್ತಾರಲ್ವ, ಅದೇ ಥರ ಮಲ್ಲಮ್ಮನಿಗೂ ಕೂಡ ಅರಿಶಿಣ ಹಚ್ತಾ ಇದ್ದಾರೆ.
ಮೂರ್ತಿಯಲ್ಲೇ ಎಣ್ಣೆ ಹಚ್ತಾ ಇದ್ದಾರೆ ನೋಡಿ. ಒಬ್ಬರು ದಂಪತಿಗಳು ಮತ್ತು ಇನ್ನೊಬ್ಬರಾಗಿ 5 ಜನ ಆಗಿ ಹೆಣ್ಣು ಮಕ್ಕಳು 5 ಜನ ಆಗಿ ಎಣ್ಣೆ ಹಚ್ತಾ ಇದ್ದಾರೆ ನೋಡಿ. ಎಣ್ಣೆ ಹಚ್ಚೋದು ಹಾಡಾಡೋದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮೂರ್ತಿ ಅಂತೂ ಸೂಪರ್ ಆಗಿದೆ ನೋಡೋಕ್ಕೆ. ಎಷ್ಟೇ ನೋಡಿದರೂ ನೋಡಬೇಕು ಅನಿಸುತ್ತೆ, ಆ ಥರ ಇದೆ. ಸಾಕ್ಷಾತ್ ಹೇಮರಡಿ ಮಲ್ಲಮ್ಮನೆ ಬಂದು ಕೂತ್ಕೊಂಡಿದ್ದಾರೆ ಅನ್ನೋ ಥರ ಫೀಲ್ ಆಗ್ತಾ ಇದೆ ನೋಡಿ. ಚೆನ್ನಾಗಿದೆ ಮೂರ್ತಿ, ಸೂಪರ್ ಆಗಿದೆ. ಅದಕ್ಕೆ 2 ಹಾಡ ಎಲ್ಲ ಹಾಡಿ ಎಲ್ಲ ಮುಗಿಸಿ ಎಣ್ಣೆ ಹಚ್ಚಿ ಮತ್ತು ಸ್ನಾನ ಮಾಡಿಸ್ತಾ ಇದ್ದಾರೆ. ಮಹಾದೇವ ಇದ್ದಾನಲ್ವ, ಮಹಾದೇವನ ಲಿಂಗಕ್ಕೂ ಕೂಡ ಎಣ್ಣೆ ಹಚ್ತಾ ಇದ್ದಾರೆ. ಎಣ್ಣೆ ಹಚ್ಚಿ ಎಲ್ಲ ತುಪ್ಪ ಹಚ್ಚಿ ಎಲ್ಲ ಸ್ನಾನ ಮಾಡಿಸ್ತಾ ಇದ್ದಾರೆ. ಮಾಡಿಸಿ ಎಲ್ಲ ಅಭಿಷೇಕ ಮಾಡಿಕೊಂಡು ಮತ್ತು ಆಮೇಲೆ ಪ್ರತಿಷ್ಠಾಪನೆ ಮಾಡೋಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲ ಬ್ರಾಹ್ಮಣರು ಬಂದು ಎಲ್ಲ ಪುರೋಹಿತರು ಬಂದು ಎಲ್ಲ ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಸೂಪರಾಗಿದೆ ನೋಡೋಕ್ಕಂತೂ. ನೀವು ನೋಡಿ, ವಿಡಿಯೋ ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿ, ನೀವು ಕೂಡ ಸಪೋರ್ಟ್ ಮಾಡಿ. ಚೆನ್ನಾಗಿದೆ ನೋಡಿ ವಿಡಿಯೋ. ತುಂಬ ದೊಡ್ಡದಾಗಿದೆ, ಬಟ್ ಚೆನ್ನಾಗಿದೆ ವಿಡಿಯೋಸ್. ತುಂಬ 3 ದಿವಸದ ಕಾರ್ಯಕ್ರಮ ಅಲ್ವಾ, ಹಾಗಾಗಿ ಸ್ವಲ್ಪ ದೊಡ್ಡದಾಗಿದೆ ವಿಡಿಯೋ. ಹಾಗಾಗಿ ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಚೆನ್ನಾಗಿದೆ ಎಲ್ಲ. ಅಂದರೆ ಗುಡಿಯದು ತೋರಿಸಿದ್ದೀನಿ ಮತ್ತು ಮೂರ್ತಿಗಳು ತೋರಿಸಿದ್ದೀನಿ. ಎಲ್ಲ ಮೆರವಣಿಗೆ ಯಾವ ಥರ ಮಾಡಿದ್ದಾರೆ ಮತ್ತು ಯಾರ್ಯಾರಿಗೆಲ್ಲ ಸನ್ಮಾನ ಮಾಡಿದ್ದಾರೆ, ಏನೇನು ಮಾಡಿದ್ದಾರೆ ಅಂತ ಎಲ್ಲ ತೋರಿಸಿದ್ದೀನಿ. ಹಾಗಾಗಿ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್, ದಯವಿಟ್ಟು. ಚೆನ್ನಾಗಿದೆ. ಅಂದರೆ ಮಲ್ಲಮ್ಮನ ಶಿವಶರಣ ಹೇಮರಡಿ ಮಲ್ಲಮ್ಮ ಅವ್ರದ್ದೆಲ್ಲ ಪೂರ್ತಿ ಏನೇನು ಮಾಡಿದ್ದಾರೆ ಗುಡಿಯಲ್ಲಿ, ಹೇಗೆಲ್ಲ ಕೆಲಸ ಮಾಡಿಸಿದ್ದಾರೆ ಅಂತ ಎಲ್ಲ ತೋರಿಸಿದ್ದೀನಿ ನೋಡಿ. ಈ ಥರ ಚೆನ್ನಾಗಿದೆ. ಮೂರ್ತಿನೂ ಸೂಪರಾಗಿದೆ ನೋಡಿ. ಮೂರ್ತಿ ತುಂಬ ದೊಡ್ಡದಿದೆ ಅಲ್ವಾ, ಸ್ವಲ್ಪ ತೊಗೊಂಡು ಹೋಗೋಕ್ಕೆ ಕಷ್ಟ ಆಯಿತು. ಆದರೂ ಎಲ್ಲ ಟ್ರೈ ಮಾಡಿಕೊಂಡು ತೊಗೊಂಡು ಹೋಗ್ಬಿಟ್ರು ಮಂದಿರದಲ್ಲಿ. ಚೆನ್ನಾಗಾಗಿದೆ, ಮೂರ್ತಿನೂ ಸೂಪರಾಗಿದೆ ನೋಡಿ. ನೋಡಿ ಇವಾಗೆಲ್ಲ ಹಾಲು ತುಪ್ಪ ಇದೆ, ಅಭಿಷೇಕದಿಂದ ಸ್ನಾನ ಮಾಡಿಸ್ತಾ ಇದ್ದಾರೆ. ಸ್ನಾನ ಮಾಡಿಸಿ ಎಲ್ಲ ಮತ್ತೆ ಸ್ವಚ್ಛ ಮಾಡಬೇಕಲ್ವ, ಇದೆಲ್ಲ ತುಪ್ಪದಿಂದ ಎಲ್ಲ ತೊಳೆದ ಮೇಲೆ ಬಟ್ಟೆ ತೊಗೊಂಡು ಎಲ್ಲ ಕ್ಲೀನ್ ಮಾಡಿದ್ದಾರೆ. ಮಾಡಿ ಎಲ್ಲ ಅಂದರೆ ಪುರೋಹಿತರು ಯಾವ ಥರ ಎಲ್ಲ ಹೇಳ್ತಾರಲ್ವ, ಅದೇ ಥರ ಮಾಡಬೇಕಲ್ವ. ನೋಡಿ ಇಲ್ಲಿ ಪುರೋಹಿತರಿದ್ದಾರೆ, ಪುರೋಹಿತರೆಲ್ಲ ಹೇಳ್ತಾ ಇದ್ದಾರೆ. ಅವ್ರು ಹೇಳಿದ ಥರನೇ ಎಲ್ಲ ಹಾಲು ತುಪ್ಪ ಅಭಿಷೇಕ, ಮೊಸರು ಎಲ್ಲ ಬಾಳೆಹಣ್ಣು ಎಲ್ಲ ಹಾಕಿ ಅಭಿಷೇಕ ಮಾಡ್ತಾಯಿದ್ದಾರೆ. ಎಲ್ಲ ಪದ್ಧತಿ ಪ್ರಕಾರ ಚೆನ್ನಾಗಿ ಮಾಡಿದ್ದಾರೆ. ಪುರೋಹಿತರಾದರೆ ಎಲ್ಲ ಸ್ವಲ್ಪ ನಿಯಮ ವಿಧಿಗಳು ಕರೆಕ್ಟ್ ಮಾಡ್ತಾರೆ. ಹಾಗಾಗಿ ಎಲ್ಲ ಪುರೋಹಿತರನ್ನ ಕರೆಸಿ ಎಲ್ಲ ವಿಧಿ ಪ್ರಕಾರ ಎಲ್ಲ ಕೆಲಸ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಚೆನ್ನಾಗಾಯಿತು ತುಂಬ. ಏನೂ ವಿಘ್ನಗಳು ಬರದ ಹಾಗೆ ಚೆನ್ನಾಗಾಗಿದೆ ನೋಡಿ. ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಎಲ್ಲರೂ. ಎಲ್ಲ ನಮ್ಮ ರೆಡ್ಡಿ ಸಮಾಜದ ಹೆಣ್ಮಕ್ಳು ಎಲ್ಲರೂ ಬಂದಿದ್ದರು. ಎಲ್ಲರೂ ಕಳಸಾರೋಹಣಕ್ಕೆ ದಾನ ಮಾಡಿದಾರಲ್ವ, ಹಾಗಾಗಿ ಎಲ್ಲರನ್ನ ಕರೆಸ್ಕೊಂಡು ಬಿಟ್ಟಿದ್ರು. ಎಲ್ಲ ಹೆಣ್ಮಕ್ಳು ಬಂದಿದ್ದರು. ಹಾಗಾಗಿ ತುಂಬ ಖುಷಿ ಆಯಿತು. ಎಲ್ಲರನ್ನೂ ನೋಡಿದ್ವಲ್ವ, ತುಂಬ ದಿವಸ ಆದಮೇಲೆ, ಸುಮಾರು ತುಂಬ ದಿವಸ ಆದಮೇಲೆ ಎಲ್ಲರೂ ಒಬ್ರಿಗೊಬ್ರು ಮೀಟ್ ಮಾಡಿದ್ದೀವಲ್ವ. ಹಾಗಾಗಿ ಸ್ವಲ್ಪ ಎಲ್ಲರೂ ಅಪರೂಪ ಆಗಿಬಿಟ್ಟಿದ್ರು. ಎಲ್ಲರನ್ನೂ ಒಬ್ರಿಗೊಬ್ರು ಮಾತಾಡ್ಸೋದು ಒಂಥರ ಹಬ್ಬದ ವಾತಾವರಣ ಇತ್ತು ಊರಲ್ಲಿ. ಹಾಗಾಗಿ ಎಲ್ಲ ತುಂಬ ದೂರದಿಂದ ಬಂದಿದ್ರಲ್ಲ, ಪುಣೆ ಮಹಾರಾಷ್ಟ್ರದಿಂದ, ಕರ್ನಾಟಕದಿಂದ, ಆಂಧ್ರದಿಂದ ಎಲ್ಲ ಕಡೆಯಿಂದ ಬಂದಿದ್ದರು. ಹಾಗಾಗಿ ಎಲ್ಲರನ್ನ ಹೆಣ್ಮಕ್ಳನ್ನ ಮಾತಾಡಿಸ್ಕೊಳ್ಳೋದು ತುಂಬ ಚೆನ್ನಾಗಿತ್ತು. ತುಂಬ ಖುಷಿ ಆಯಿತು. 3 ದಿವಸ ಯಾವ ಥರ ಆಯಿತು ಅಂತಲೇ ಟೈಮ್ ಆಯಿತು ಅಂತಲೇ ಗೊತ್ತಾಗಿಲ್ಲ. ಇವಾಗ ನೋಡಿ ಮಂದಿರದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಕರೆಕ್ಟ್ ಇದೆಯಾ ಇಲ್ಲ ಅಂತ ಎಲ್ಲ ನೋಡ್ತಾ ಇದ್ದಾರೆ ನೋಡಿ. ಇವಾಗ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಸೀರೆ ಹಾಕಿ, ದಂಡಿ ಅಂದರೆ ತಲೆ ಮೇಲೆ ದಂಡಿ, ಹೂವಿನ ಸರ ಎಲ್ಲ ಹಾಕಿ ಈ ಥರ ಮಾಡಿದ್ದಾರೆ ನೋಡಿ. ಪ್ರತಿಷ್ಠಾಪನೆ ಆಗಿದೆ. 2ನೇ ದಿವಸದ ಕಾರ್ಯಕ್ರಮ ಇದು. ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಎಲ್ಲ ಪುರೋಹಿತರು. 2ನೇ ದಿವಸ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಮೂರ್ತಿ ಈ ಥರ ಆಗಿದೆ ನೋಡಿ. ಗರ್ಭಗುಡಿಯಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಇದು ಫೋಟೋನ ಕ್ಲಿಕ್ ಮಾಡಿದ್ದೀವಿ. ಅದೇ ದಿವಸ ಸಾಯಂಕಾಲ ಯಾವ ರೀತಿ ಮಾಡಿದ್ದಾರೆ ಅನ್ನೋ ತೋರಿಸ್ತೀನಿ ನೋಡಿ. ಅದೇ ದಿವಸ ಸಾಯಂಕಾಲ ಮಂದಿರ ತುಂಬೆಲ್ಲ ದೀಪ ಎಲ್ಲ ಹಾಕಿದ್ದಾರೆ. ದೀಪ ಎಲ್ಲ ಹಾಕಿ ಈ ಥರ ಎಲ್ಲ ಓಂ ನಮಃ ಶಿವಾಯ ಬರೆದಿದ್ದಾರೆ. ಈ ಥರ ಎಲ್ಲ ಕಡೆ ದೀಪ ಹಚ್ಚಿದ್ದಾರೆ. ದೇವರಿಗೆ ಮಂದಿರ ತುಂಬ ಎಲ್ಲ ಹಚ್ಚಿಬಿಟ್ಟಿದ್ದಾರೆ. ಚೆನ್ನಾಗಾಗಿದೆ ನೋಡಿ. ಈ ಥರ ಎಲ್ಲ ಮಾಡಿಕೊಂಡು ಇದೆಲ್ಲ ಮುಗಿಸಿದ ಮೇಲೆ ಆಮೇಲೆ ಮಲ್ಲಮ್ಮನ ಜಯಂತಿ ಅಂದರೆ ತೊಟ್ಟಿಲ ಸಮಾರಂಭ ಮಾಡಿದರು. ತೊಟ್ಟಿ ಸಮಾರಂಭ ಆದಮೇಲೆ ಆಮೇಲೆ ರಾತ್ರಿ ಎಲ್ಲ ಜಾಗರಣೆ ಇತ್ತು. ಫುಲ್ ಎಲ್ಲ ಹೆಣ್ಮಕ್ಳು ಕೂತ್ಕೊಂಡು ಬಿಟ್ಟಿದ್ವಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಪ್ಪ, ಎಲ್ಲ ಹೆಣ್ಮಕ್ಳು ಬಂದಿದ್ದೀರಾ, ಚೆನ್ನಾಗಿ ಮಾಡ್ತಾಯಿದ್ದೀರಾ, ಎಲ್ಲ ಚೆನ್ನಾಗಿದೆ, ಎಲ್ಲರೂ ಕೂತ್ಕೊಂಡು ಭಜನೆ ಮಾಡ್ತಾಯಿದ್ರಲ್ವ, ತುಂಬ ಖುಷಿ ಆಗ್ತಾಯಿದೆ ಅಂತ ಎಲ್ಲರೂ ಹೇಳ್ತಾಯಿದ್ರು. ನಮಗೂ ತುಂಬ ಖುಷಿ ಆಯಿತು. ಎಲ್ಲರ ಜೊತೆ ಕೂತ್ಕೊಂಡು ಎಚ್ಚರಿಕೆ ಇರೋದು ಜಾಗರಣೆ ಮಾಡೋದಂದರೆ ತುಂಬ ಖುಷಿ ಆಯಿತು ನಮಗೂ ಎಲ್ಲರಿಗೂ. ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ, ಬೆಳಿಗ್ಗೆ ಆಗಿದ್ದೇ ಗೊತ್ತಾಗಲಿಲ್ಲ. ಇದೆಲ್ಲ ನವಗ್ರಹ ಪೂಜೆ ಮಾಡಿದ್ದಾರೆ ನೋಡಿ. ಇದೆಲ್ಲ ಪೂಜೆ ಮಾಡಿದ್ದೆಲ್ಲ ವಿಡಿಯೋ ಮಾಡಿದ್ದೀನಿ, ಯಾವ ಥರ ಪೂಜೆ ಮಾಡಿದ್ದಾರೆ ಅಂತ. ನಾನು ಬೆಳಿಗ್ಗೆ ಸ್ವಲ್ಪ ಲೇಟ್ ಮಾಡಿ ಹೋಗಿದ್ದೆ, ಪೂಜೆ ನೋಡೋಕ್ಕಾಗಿಲ್ಲ. ಆಮೇಲೆ ಸಾಯಂಕಾಲ ಎಲ್ಲ ವಿಡಿಯೋ ಮಾಡ್ಕೊಂಡು ಹಾಕಿದ್ದೀನಿ ನೋಡಿ. ಚೆನ್ನಾಗೆಲ್ಲ ಪೂಜೆ ಮಾಡ್ಕೊಂಡಿದ್ದಾರೆ.
ಮಾಡಿ ನವಗ್ರಹ ಪೂಜೆ, ಶನಿ ಪೂಜೆ ಎಲ್ಲ ಮುಗಿಸಿದ್ದಾರೆ. ರುದ್ರಾಭಿಷೇಕ, ಹೋಮ ಹವನ ಎಲ್ಲ ಮಾಡಿದ್ದಾರೆ ನೋಡಿ ಇಲ್ಲಿ. ಅದ್ರ ಮೇಲೂ ಎಲ್ಲ ದೀಪ ಹಚ್ಚಿದ್ದಾರೆ. ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಲ್ಲ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಚೆನ್ನಾಗಿದೆ. ನಾವು ಅಂದ್ಕೊಂಡಿರಲಿಲ್ಲ, ಬಟ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ನಮ್ಮ ಮಕ್ಕಳು ಊರಲ್ಲಿ ಎಲ್ಲರಾಗಿ ನೋಡಿದೆಲ್ಲ ಬರೆದಿದ್ದಾರೆ ನೋಡಿ. ಮಹಾಶರಣೆ ಸ್ವಾದ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನದ ಹನುರಾಕಿ ಅಂತ ಬರೆದಿದ್ದಾರೆ ನೋಡಿ. ಗುಡಿನೂ ತುಂಬ ಚೆನ್ನಾಗಿದೆ. ಅಷ್ಟು ಮುದ್ದಾಗಿದೆ. ಅಂದರೆ ಮೊದಲಿನ ಗುಡಿ ತುಂಬ ಚಿಕ್ಕದಿತ್ತು, ಹಳೇದಾಗಿತ್ತು. ಅದನ್ನು ಬಿಟ್ಟು ಇವಾಗ ಹೊಸದು ಮಾಡಿದ್ದಾರೆ. ಮತ್ತು ಚೆನ್ನಾಗಿ ಕಾಣಿಸ್ತಾ ಇದೆ. ಗುಡಿನೂ ಸೂಪರಾಗಿದೆ. ಹೋದರೆ ಅಲ್ಲಿ 1 ತಾಸು 2 ತಾಸು ಕೂತ್ಕೊಂಡು ದೇವರ ಜೊತೆ ಕೂತ್ಕೊಂಡು ಬರಬೇಕು ಅನ್ನೋ ಥರ ಇದೆ. ಇದು ಅಂದರೆ ನಮ್ಮ ಚಿಕ್ಕಪ್ಪ ಕೊಟ್ಟಿದ್ದಾರೆ ಟೈಲ್ಸ್ ಎಲ್ಲ. ಅದಕ್ಕೆ ಹಾಗಾಗಿ ನಮ್ಮ ಅಜ್ಜಿ ಹೆಸರು, ತಾತನ ಹೆಸರು ಎಲ್ಲ ಬರೆಸಿ ಹಾಕಿದ್ದಾರೆ ನೋಡಿ. ಮೂರ್ತಿ ಮುಂದೆ ಕೂತ್ಕೊಂಡೆಲ್ಲ ಫೋಟೋ ತೆಕ್ಕೋತಾ ಇದ್ದಾರೆ ಎಲ್ಲರೂ. ತುಂಬ ಖುಷಿ ಆಗ್ತಾಯಿದೆ. ಎಲ್ಲರೂ ಊರಿನ ಹೆಣ್ಮಕ್ಳು ಇದ್ದೇವಲ್ವ, ಹಾಗಾಗಿ ಎಲ್ಲರಿಗೂ ಖುಷಿ ಆಗ್ತಾಯಿದೆ ನೋಡಿ. ಫೋಟೋ ತೆಕ್ಕೊಂಡು ಬಂದಿದ್ದಾರೆ ಹೊರಗಡೆ. ಮಂದಿರನೂ ಚೆನ್ನಾಗಿ ಮಾಡಿದ್ದಾರೆ. ಗುಡಿ ಸೂಪರಾಗಿದೆ. ಯಾವಾಗಾದರೂ ಬನ್ನಿ, ನೀವು ನೋಡೋಣ ಬನ್ನಿ. ಕಳಸಾರೋಹಣಕ್ಕೆ ಎಲ್ಲ ಕರೆ ಮಾಡ್ತಾಯಿದ್ದಾರೆ. ಎಲ್ಲರೂ ಕಳಸ ತೊಗೊಂಡು ಹೋಗಿದ್ರಲ್ವ ಮೆರವಣಿಗೆ ಕಳಸ ಎಲ್ಲ ಇಟ್ಟಿದ್ದಾರೆ ನೋಡಿ. ಒಂದು ಕಡೆ ಎಲ್ಲರೂ ಈ ಥರ ಎಲ್ಲರೂ ಹೆಣ್ಮಕ್ಳು ತಲೆ ಮೇಲೆ ತೊಗೊಂಡು ಹೋಗಿದ್ರು. ಅದನ್ನೆಲ್ಲ ತಂದು ಒಳಗಡೆ ಇಟ್ಟಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಪೂಜೆ ಅಂತೂ ಸೂಪರಾಗಿತ್ತು. ನೋಡಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಮೆರವಣಿಗೆಯಲ್ಲಿ. ಎಲ್ಲರೂ ಕುಣಿತಾ ಇದ್ದಾರೆ. ಹೆಣ್ಮಕ್ಳು, ಚಿಕ್ಕ ಮಕ್ಕಳು ಎಲ್ಲರೂ ಒಂಥರ ಒಂದು ಹಬ್ಬದ ವಾತಾವರಣ ಇತ್ತು ಅಲ್ಲಿ. ನೋಡ್ಬೇಕು ಅನ್ನಿಸ್ತಾ ಇತ್ತು. ಆ ಥರ ಇತ್ತು. ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಎಲ್ಲರೂ. ಚೆನ್ನಾಗಿ ಎಲ್ಲರೂ ಒಂಥರ ಎಂಜಾಯ್ನೂ ಆಯಿತು, ದೇವ್ರ ನಾಮಸ್ಮರಣೆನೇ ಆಯಿತು, ಎಲ್ಲನೂ ಆಯಿತು ನೋಡಿ. ಚೆನ್ನಾಗಿ ಮಾಡ್ಕೋತಾ ಇದ್ದಾರೆ ಮಕ್ಕಳು ಎಲ್ಲ. ಇವರೆಲ್ಲ ನಮ್ಮ ಬಳಗ, ನಮ್ಮ ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು ಎಲ್ಲರೂ ಇದ್ದಾರೆ. ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ನೋಡಿ. ಹೆಣ್ಮಕ್ಳಂತೂ ತುಂಬ ಸೂಪರಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಎಲ್ಲರೂ ಕುಣಿತಾ ಇದ್ದಾರೆ. ಖುಷಿ ವಾತಾವರಣ ಇತ್ತು ಎಲ್ಲರಿಗೂ. ಒಂಥರ ಚೆನ್ನಾಗಿತ್ತು. ಹಾಗಾಗಿ ನೋಡೋಕ್ಕೆ 2 ಕಣ್ಣು ಸಾಣಲಿಲ್ಲ ಅನಿಸುತ್ತೆ. ಇನ್ನೂ 1 ವಾರ ಆದರೂ ಇರಬೇಕಿತ್ತು ಜಾತ್ರೆ ಅಂತ ಅನಿಸ್ತಾ ಇತ್ತು. ಬಟ್ ಏನು ಮಾಡೋದು, 3 ದಿವಸದಲ್ಲೇ ಮುಗಿಸ್ಬಿಟ್ರು. ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಮನೆಗೆ ಬಂದುಬಿಟ್ಟಿದ್ದೀವಿ. ಬಂದುಬಿಟ್ಟ ಮೇಲೆ ನಾನು ನಿಮಗೆಲ್ಲ ವೀಡಿಯೋದಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡಿದ್ದಾರೆ ನಮ್ಮೂರಲ್ಲಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಚೆನ್ನಾಗಾಯಿತು. ಒಂಥರ ಸೂಪರಾಗಿತ್ತು. ವರ್ಷಕ್ಕೆ ಒಮ್ಮೆ ಈ ಥರ ಆಚರಣೆ ಮಾಡ್ತಾನೆ ಇರ್ತಾರೆ. ಆದರೆ ಈ ವರ್ಷ ಹೊಸದಲ್ವ ಮಂದಿರ, ಹಾಗಾಗಿ ಹೊಸ ಗುಡಿ ಕಟ್ಟಿಸಿದ ಮೇಲೆ ಮಾಡೋಣ ಅಂತ ಈ ಥರ ಎಲ್ಲ ಹೋಮ ಹವನ ಎಲ್ಲ ಮಾಡಿಕೊಂಡು ಜಾಗರಣೆ ಮಾಡಿ ಮತ್ತು ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ. ಎಲ್ಲ ನಮ್ಮ ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಎಲ್ಲರೂ ಕುಣಿತಾ ಇದ್ದಾರೆ ನೋಡಿ. ಎಲ್ಲರಿಗೂ ಒಂಥರ ಹಬ್ಬದ ವಾತಾವರಣ, ಹಾಗಾಗಿ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ದಾರೆ, ಖುಷಿಯಾಗಿದ್ದಾರೆ. ಚಿಕ್ಕ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡೋಣ ನಾವು ಮಾಡೋಣ ಅಂತ ಬೇರೆ ಕಡೆನೇ ಮಾಡಿದ್ದಾರೆ. ಈ ಕಡೆ ಎಲ್ಲ ಗಂಡಸ ಮಕ್ಕಳು ಮಾಡ್ತಾಯಿದ್ದಾರೆ ನೋಡಿ. ಇಲ್ಲಿ ನೋಡಿ, ಇಲ್ಲೂ ಮಾಡ್ತಾಯಿದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಡ್ಯಾನ್ಸ್ ಎಲ್ಲ. ತುಂಬ ಜನನೂ ಬಂದಿದ್ದರು, ಹಾಗಾಗಿ ಮೆರವಣಿಗೆ ಚೆನ್ನಾಗಿತ್ತು. ಕಳಸಾರೋಹಣ ಇದೆ ನೋಡಿ. ಇಲ್ಲೋ ತಲೆ ಮೇಲೆ ಕಳಸಾರೋಹಣ ಇದೆ. ಹಿಂದುಗಡೆ ಫೋಟೋ ಇದೆ. ಮಲ್ಲಮ್ಮನ ಫೋಟೋ ಭಾವಚಿತ್ರಕ್ಕೆ ಹೂವಿನ ಹಾರ ಹಾಕಿದ್ದಾರೆ. ಹಾಕಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಹೆಣ್ಮಕ್ಳು ಎಲ್ಲರೂ ಚೆನ್ನಾಗಿ ಕುಣಿತಾ ಇದ್ದಾರೆ. ಕಳಸನ ತಲೆ ಮೇಲೆ ಇಟ್ಕೊಂಡು ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಪ್ರಿಪ್ರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಗಂಡಸು ಮಕ್ಕಳು ಇದ್ದರು, ಹೆಣ್ಮಕ್ಳು ಇದ್ದರು, ತುಂಬ ಜನ ಇದ್ದರು. ಎಲ್ಲರೂ ಒಂದು ಹಬ್ಬದ ವಾತಾವರಣ. ಒಂದೇ ಜಾತಿ ಅಂತಲೇ ಎಲ್ಲ ಜಾತಿಯವರು ಕೂಡ್ಕೊಂಡು ಮಾಡಿದ್ದಾರೆ. ಸೂಪರಾಗಿತ್ತು. ಜಾತ್ರೆ ಥರನೇ ಇತ್ತು. ನಮ್ಮದು ನಿಮ್ಮದು ಅಂತ ಭೇದ ಭಾವ ಇಲ್ಲ. ಎಲ್ಲರೂ ಬಂದು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು ನೋಡಿ. ಎಲ್ಲರೂ ಒಂದೇ ಥರ ಸೀರೆ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನೋಡೋಕ್ಕೆ ಸೂಪರಾಗಿತ್ತು. ನಮಗೆಲ್ಲ ಆಮೇಲೆ ಇದು ಹೆಣ್ಮಕ್ಳಿಗೆ ಸನ್ಮಾನ ಮಾಡಬೇಕಂತ ನಾವೆಲ್ಲ ಕಳಸಾರೋಹಣಕ್ಕೆ ದಾನ ಮಾಡಿದ್ವಲ್ಲ, ಹಾಗಾಗಿ ನಮಗೆಲ್ಲ ಸನ್ಮಾನ ಮಾಡಿದ್ದಾರೆ. ಅಂದರೆ ಒಂದು ಸೀರೆ ಮತ್ತು ಎಲ್ಲ ಕೊಟ್ಟು, ಮತ್ತು ಫೋಟೋ, ಒಂದು ಮಲ್ಲಿಗೆ ಹೂವಿನ ಮಲ್ಲಮ್ಮನ ಫೋಟೋ ಕೊಟ್ಟು ಸನ್ಮಾನ ಮಾಡಿದ್ದಾರೆ ನಮಗೆಲ್ಲ. ಇವರೆಲ್ಲ ನಮ್ಮ ಸೋದರತ್ತಿಯಂದರು, ಅಕ್ಕ ತಂಗಿಯರಿದ್ದಾರೆ. ಎಲ್ಲರಿಗೂ ಸನ್ಮಾನ ಮಾಡಿದ್ದಾರೆ, ಹೆಣ್ಮಕ್ಳಿಗೆಲ್ಲರಿಗೂ. ಹಾಗಾಗಿ ಎಲ್ಲರೂ ಕೂತ್ಕೊಂಡು ಫೋಟೋ ತೆಕ್ಕೊಂಡಿದ್ದೀವಿ ನೋಡಿ. ಚೆನ್ನಾಗಿ ಬಂದಿದೆ ಅಲ್ವಾ, ಸೂಪರಾಗಿ ಕಾಣಿಸ್ತಾ ಇದ್ವಿ. ಎಲ್ಲರೂ ಅಕ್ಕ ತಂಗಿಯರಿದ್ದಾರೆ, ಸೋದರತ್ತಿಯರಿದ್ದಾರೆ. ಎಲ್ಲರ ಜೊತೆನೂ ಫೋಟೋ ತೆಕ್ಕೊಂಡಿದ್ದೀವಿ. ಎಲ್ಲ ಹೆಣ್ಮಕ್ಳಿದ್ದಾರೆ, ಅತ್ತಿಗೆಯರು ಇದ್ದಾರೆ, ಮತ್ತು ನಮ್ಮ ಸೋದರತ್ತಿಯರು, ಇವರೆಲ್ಲ ಸೋದರತ್ತಿಯರು ಇದ್ದಾರೆ. ಮತ್ತು ಇವ್ರು ನೋಡಿ ಕಳಸಾರೋಹಣಕ್ಕೆ ಪೂಜೆ ಮಾಡಿರೋ ಸಂತರು ಸ್ವಾಮಿಗಳು ಬಂದಿದ್ದರು, ಅವ್ರು ಮಾಡಿದ್ದಾರೆ.
ಮತ್ತು ತುಂಬ ಗ್ರ್ಯಾಂಡಾಗಿ ಫಂಕ್ಷನ್ ಮಾಡಿದರು. ಎಲ್ಲರೂ ಸ್ವಾಮಿಗಳು ಬಂದಿದ್ದರು ಮತ್ತು MLA ಶಾಸಕರು ಬಂದಿದ್ದರು ಮತ್ತು APCC ಅಧ್ಯಕ್ಷರು ಬಂದಿದ್ದರು. ಎಲ್ಲರೂ ಈ ಥರ ಎಲ್ಲರೂ ಬಂದು ಸನ್ಮಾನ ಮಾಡಿದ್ದಾರೆ ಎಲ್ಲರಿಗೂ. ನಮ್ಮ ಚಿಕ್ಕಪ್ಪ ಇದ್ದಾರೆ, ಅವರು ಎಲ್ಲರಿಗೂ ಸನ್ಮಾನ ಮಾಡ್ತಾಯಿದ್ದಾರೆ. ಚೆನ್ನಾಗಾಯಿತು ಫಂಕ್ಷನ್. 2 ತಾಸು ಮಾಡಿದರು. ಎಲ್ಲರೂ ಮಲ್ಲಮ್ಮನ ಬಗ್ಗೆ ಎಲ್ಲ ವರ್ಣನೆ ಮಾಡಿ ಹೇಳಿದರು ಚೆನ್ನಾಗಿ. ಇವರಿಗೆಲ್ಲರಿಗೂ ಸನ್ಮಾನ ಮಾಡ್ತಾಯಿದ್ದಾರೆ. ಒಬ್ರಿಗೊಬ್ರಿಗೆ ಎಲ್ಲರಿಗೂ ಸನ್ಮಾನ ಮಾಡೋದು. ಎಲ್ಲರೂ ಅಂದರೆ ತಾಲೂಕು ಮಟ್ಟದ ರೆಡ್ಡಿ ಸಮಾಜದ ಅಧ್ಯಕ್ಷರು ಇದ್ದರು, ವಿಜಯ ರೆಡ್ಡಿ ಅಂತ ಅವರು ಬಂದಿದ್ದರು. ಮತ್ತು ಧನರಾಜ್ ತಾಳಂಪಳ್ಳಿ ಅಂತ ಅವರು ಕೂಡ ಬಂದಿದ್ದರು. ಮತ್ತು ಇಬ್ಬರು ಸಾಧು ಸಂತರು ಬಂದಿದ್ದರು. ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಎಲ್ಲನೂ ಕಾರ್ಯಕ್ರಮ ಚೆನ್ನಾಗಿ ನಡೀತಾಯಿತ್ತು. ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರಿದ್ದರು. ಎಲ್ಲರೂ ಒಬ್ರಿಗೊಬ್ರಿಗೆ ಸನ್ಮಾನ ಮಾಡ್ತಾಯಿದ್ದಾರೆ. ಶಾಲು ಹೊದಿಸಿ ಹಾರ ಹಾಕಿ ಮತ್ತು ಮಲ್ಲಮ್ಮನ ಭಾವಚಿತ್ರವನ್ನು ಕೊಟ್ಟು ಎಲ್ಲರಿಗೂ ಸನ್ಮಾನ ಮಾಡಿದ್ದಾರೆ. ಫಂಕ್ಷನ್ ಚಿಕ್ಕದಾಗಿತ್ತು, ಚೊಕ್ಕದಾಗಿತ್ತು, ಸೂಪರಾಗಿತ್ತು. ಒಬ್ರಿಗೊಬ್ರಿಗೆ ಎಲ್ಲರಿಗೂ ಸನ್ಮಾನ ಮಾಡ್ತಾಯಿದ್ದಾರೆ. ಫೋಟೋ ಭಾವಚಿತ್ರನ ಕೊಟ್ಟು ಸನ್ಮಾನ ಮಾಡಿದ್ದಾರೆ. ಎಲ್ಲರಿಗೂ ಒಬ್ರಿಗೊಬ್ರಿಗೆ ಸನ್ಮಾನ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಮೂಡಿದಂಥ ಕಾರ್ಯಕ್ರಮವನ್ನು ಯಾವುದೇ ವಿಘ್ನಗಳಾಗದೇ ಆರಾಮಾಗಿ 3 ದಿವಸ ಕಾರ್ಯಕ್ರಮ ಮಾಡ್ಕೊಂಡು ಬಿಟ್ಟರು. ನೋಡಿ, ಊರಿನ ಹಿರಿಯರೆಲ್ಲರೂ ಬಂದು ಎಲ್ಲರಿಗೂ ಒಬ್ಬರೊಬ್ಬರಿಗೆ ಸನ್ಮಾನ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲರೂ ಒಬ್ಬರೊಬ್ಬರಿಗೆ ಅಂದರೆ ಸನ್ಮಾನ ಮಾಡ್ತಾಯಿದ್ದಾರೆ. ನಮ್ಮ ಚಿಕ್ಕಪ್ಪ ಇದ್ದಾರೆ, ಅವರು ಅಧ್ಯಕ್ಷರಿದ್ದಾರೆ. ಹಾಗಾಗಿ ಅವರಿಗೂ ಶಾಲು ಹೊದಿಸಿ ಹೂವಿನ ಹಾರ ಹಾಕಿ ಮತ್ತು ಮಲ್ಲಮ್ಮನ ಭಾವಚಿತ್ರ ಕೊಟ್ಟು ಸನ್ಮಾನ ಮಾಡ್ತಾಯಿದ್ದಾರೆ. ನೋಡಿ, ಚಿಕ್ಕ ಮಕ್ಕಳು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕೆಲಸನೂ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಈ ಥರ ನಮ್ಮ ತಮ್ಮ ಇದ್ದಾನೆ. ಇವನು ಕೂಡ ಶಾಸಕರು, ಇವರು ಅಧ್ಯಕ್ಷರು, KPCC ಉಪಾಧ್ಯಕ್ಷರಿದ್ದಾರೆ. ಇವರಿಗೆ ಹಾರ ಹಾಕಿ ಮತ್ತು ಶಾಲು ಹೊದಿಸಿ ಸನ್ಮಾನ ಮಾಡ್ತಾ ಇದ್ದಾನೆ. ಹೀಗೆ ಎಲ್ಲರಿಗೂ ಒಬ್ಬರೊಬ್ಬರಿಗೆ ಎಲ್ಲರಿಗೂ ಅಂದರೆ ಊರಲ್ಲಿ ಹಿರಿಯರಿಗೆ ಮತ್ತು ಎಲ್ಲರಿಗೂ ಸನ್ಮಾನ ಮಾಡ್ತಾಯಿದ್ದಾರೆ. ತುಂಬ ಜನರಿಗೆ ಇದು ಇನ್ವೈಟ್ ಮಾಡಿದರು, ಬಟ್ ಒಬ್ಬರು ಆಮೇಲೆ ಬರ್ತಾಯಿದ್ರು. ಹಾಗಾಗಿ ಸ್ವಲ್ಪ ಮಾಡೋಕ್ಕೆ ಇದಾಯಿತು. ಒಬ್ರಿಗೊಬ್ರಿಗೆ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಎಲ್ಲ ಬಂದಿರೋ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಎಲ್ಲರಿಗೂ ಸನ್ಮಾನ ಮಾಡ್ತಾಯಿದ್ದಾರೆ. ಆಮೇಲೆ ಎಲ್ಲರೂ ಶಿವಶರಣ ಹೇಮರೆಡ್ಡಿ ಮಲ್ಲಮ್ಮನ ಬಗ್ಗೆ ಉಪನ್ಯಾಸ ಮಾಡಿದರು. ಮತ್ತು ಅವ್ರ ಕಥೆ ಏನೇನಿದೆ ಅಂತ ಎಲ್ಲ ಹೇಳಿದರು. ಅವ್ರ ಜೀವನನ ಹಾಗೆ ಅಳವಡಿಸ್ಕೊಂಡು ಹೋಗಬೇಕು, ನೀವು ಅಳವಡಿಸ್ಕೊಂಡು ಹೋಗಿ ಅಂತ ಎಲ್ಲರಿಗೂ ಹೇಳ್ತಾಯಿದ್ರು. ಮತ್ತು ಬರ್ತಾ ಇರೋ ಗೆಸ್ಟಿಗೆ ಎಲ್ಲರಿಗೂ ಇನ್ವೈಟ್ ಮಾಡ್ತಾಯಿದ್ರು. ಈಗ ಇನ್ನೊಬ್ಬರು ಬಂದಿದ್ದಾರೆ, ಅವರಿಗೂ ಕೂಡ ಇನ್ವೈಟ್ ಮಾಡಿದ್ದಾರೆ. ಅವರು ಬಂದು ಚೇರ್ ಮೇಲೆ ಕೂತ್ಕೋತಾ ಇದ್ದಾರೆ. ಅವರಿಗೂ ಕೂಡ ಇವಾಗ ಸನ್ಮಾನ ಮಾಡ್ತಾರೆ. ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ಎಲ್ಲರೂ ಒಬ್ರಿಗೊಬ್ಬರು ಚೆನ್ನಾಗಿ ನಡೆಸ್ಕೊಂಡು ಹೋದರು ಎಲ್ಲ. ಇವಾಗ ನೋಡಿ, ಇವರಿಗೆ ನಮ್ಮ ತಂದೆಯವರು ಸನ್ಮಾನ ಮಾಡ್ತಾಯಿದ್ದಾರೆ. ಅವರು ಶಾಲು ಹೊದಿಸಿ ಮತ್ತು ಹೂವಿನ ಹಾರ ಹಾಕಿ ಭಾವಚಿತ್ರ ಫೋಟೋ ಕೊಡ್ತಾಯಿದ್ದಾರೆ. ಮಲ್ಲಮ್ಮನ ಭಾವಚಿತ್ರ ಫೋಟೋ ಕೊಡ್ತಾಯಿದ್ದಾರೆ. ನಮ್ಮ ತಂದೆಯವರು ಇದ್ದಾರೆ. ಅವರು ಕೂಡ ಇವರಿಗೆ ಅಜಯ್ ಸಿಂಗ್ ಅಂತಿದ್ದಾರೆ. ಅವರಿಗೆ ಸನ್ಮಾನ ಮಾಡಿ ಅವ್ರಿಗೆ ಭಾವಚಿತ್ರ ಕೊಟ್ಟು ಫೋಟೋ ತೆಗಿತಾ ಇದ್ದಾರೆ.
ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕಾರ್ಯಕ್ರಮ ಸೂಪರಾಗಿತ್ತು. ತುಂಬ ಜನ ಗೆಸ್ಟ್ ಎಲ್ಲರೂ ಬಂದಿದ್ದರು. ಯಾರ್ಯಾರಿಗೆಲ್ಲ ಇನ್ವೈಟ್ ಮಾಡಿದ್ರಲ್ಲ ಎಲ್ಲರೂ ಬಂದಿದ್ದರು. ಈಗ ನಮ್ಮ ತಂದೆ ಸನ್ಮಾನ ಮಾಡಿ ಹೋಗ್ತಾ ಇದ್ದಾರೆ. ಅವ್ರು ನಮ್ಮ ಚಿಕ್ಕಪ್ಪ ಇದ್ದಾರೆ. ಎಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತು. ನಾನು ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಹಾಗಾಗಿ ಸ್ವಲ್ಪ ಇವರು ಹೇಮರೆಡ್ಡಿ ಮಲ್ಲಮ್ಮನ ಬಗ್ಗೆ ಚರಿತ್ರೆ ಪೂರ್ತಿ ಹೇಳ್ತಾ ಇದ್ದಾರೆ. ಯಾವ ಥರ ಅವ್ರ ಜೀವನ ಇತ್ತು, ಯಾವ ಥರ ಮಾಡ್ತಾಯಿದ್ರು, ಯಾವ ಥರ ನಡೆಸ್ಕೊಂಡು ಹೋಗಿದ್ರು ಎಲ್ಲ ಅಂತ ಹೇಳ್ಕೊಡ್ತಾ ಇದ್ದಾರೆ ಅವರು. ಅಂದರೆ ಶಿವಶರಣ ಹೇಮರೆಡ್ಡಿ ಮಲ್ಲಮ್ಮ ಯಾವ ಥರ ಜೀವನ ನಡೆಸಿದ್ದಾರೆ ಅದೇ ಥರ ನೀವು ಜೀವನ ನಡೆಸಿ, ಎಷ್ಟೇ ಕಷ್ಟ ಬಂದರೂ ಜೀವನದಲ್ಲಿ ತಾಳ್ಮೆ ಇರಲಿ ಅಂತ ಎಲ್ಲರಿಗೂ ಹೇಳ್ತಾಯಿದ್ರು. ಅವರು ಏನೇನು ಮಾಡಿದ್ದಾರೆ ಅದೆಲ್ಲ ನೀವು ಕೂಡ ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಂಡು ಹೋಗಿ ಮತ್ತು ಚೆನ್ನಾಗಿ ಜೀವನ ನಡೆಸಿ ಅಂತ ಹೇಳ್ತಾಯಿದ್ರು. ನೀವು ವಿಡಿಯೋ ನೋಡಿ ಹೇಗಿದೆ ಹೇಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳಿ. ಮತ್ತು ಎಲ್ಲೇ ಬೇಕಾದರೂ ನೀವು ಶಿವಶರಣ ಹೇಮರೆಡ್ಡಿ ಮಲ್ಲಮ್ಮ ಅವರ ಚರಿತ್ರೆ ಬಗ್ಗೆ ಪುಸ್ತಕ ಸಿಗುತ್ತೆ, ಮತ್ತು ಮೂವಿನೂ ಇದೆ, ಚಲನಚಿತ್ರನೂ ಕೂಡ ಮಾಡಿದ್ದಾರೆ. ಹೇಗಿದೆ ಅಂತ ನೋಡಿ. ಶ್ರೀಶೈಲ ಮಲ್ಲಿಕಾರ್ಜುನ ತುಂಬ ಭಕ್ತಿಯಿಂದ ಮಾಡಿದ ಆರಾಧ್ಯ ದೇವತೆಯವ್ರದ್ದು ಶ್ರೀಶೈಲ ಮಲ್ಲಿಕಾರ್ಜುನ ಅಂತ ಹೇಳ್ಬೋದು. ತುಂಬ ಕಷ್ಟ ಇದ್ರೂ ಅವರು ಮಲ್ಲಿಕಾರ್ಜುನ ನೆನಪು ಬಿಡಲಿಲ್ಲ. ಹಾಗಾಗಿ ಶ್ರೀಶೈಲ ಮಲ್ಲಿಕಾರ್ಜುನನ ತುಂಬ ಭಕ್ತಿಯಿಂದ ಅವ್ರದ್ದು ಆರಾಧ್ಯ ದೇವ ಎಂದರೇ ಶ್ರೀಶೈಲ ಮಲ್ಲಿಕಾರ್ಜುನ ಅವ್ರದ್ದು. ಹಾಗಾಗಿ ಶ್ರೀಶೈಲದಲ್ಲಿ ಮಲ್ಲಮ್ಮನ ಮಂದಿರನೂ ಕೂಡ ಸ್ಥಾಪನೆ ಮಾಡಿದ್ದಾರೆ. ಚೆನ್ನಾಗಿದೆ ಅಲ್ಲೂ ಕೂಡ. ಅಲ್ಲಿ ಅವರು ಕಷ್ಟದಲ್ಲಿದ್ದಾಗ ಅವ್ರ ಕಣ್ಣಿನಿಂದ ನೀರು ಬರೋದನ್ನು ಈಗಲೂ ಕೂಡ ಬರುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಶ್ರೀಶೈಲದಲ್ಲಿ ಒಂದು ಇದು ಇದೆ, ಅಲ್ಲಿಂದ ಬರುತ್ತಂತೆ ಈ ಥರ ಅವರ ಕಷ್ಟ ಬಂದಾಗ ಮಲ್ಲಿಕಾರ್ಜುನ ನೆನೆಸ್ತಾ ಅಳ್ತಾ ಇದ್ರೆ ಅದು ಅಳ್ತಾ ಇರೋ ನೀರು ಇನ್ನೂ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಅಲ್ಲಿ ನೋಡಿದ್ದೀವಿ, ನಾವು ಕೂಡ ಶ್ರೀಶೈಲಕ್ಕೆ ಹೋದಾಗ ನೋಡಿದ್ದೀವಿ. ಈಗೂ ಕೂಡ ಅದು ಇದೆ ಅಂತ ಹೇಳ್ತಾಯಿದ್ರು ಇವರು ಸಾಧು ಇದ್ದಾರಲ್ವ, ಸ್ವಾಮಿಗಳು ಹೇಳ್ತಾಯಿದ್ರು. ನಾವು ಮೊನ್ನೆ ಹೋಗಿದ್ದೀವಿ, ಈ ಥರ ಅಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಕಷ್ಟ ಬಂದಾಗ ಅಳೋದನ್ನು ಇವಾಗಲೂ ಕೂಡ ನೀರು ಬರ್ತಾ ಇರುತ್ತೆ ಅಲ್ಲಿ ಅಂತ ಹೇಳ್ತಾಯಿದ್ರು. ನಾವು ಕೂಡ ಹೋದಾಗ ನೋಡಿದ್ವಿ. ನೀವು ಕೂಡ ಶ್ರೀಶೈಲಿಗೆ ಹೋದರೆ ಹೇಮರೆಡ್ಡಿ ಮಲ್ಲಮ್ಮನವರ ಗುಡಿನ ನೋಡ್ಕೊಂಡು ಬನ್ನಿ. ಅಲ್ಲಿ ಇನ್ನೂ ಇದೆ, ಚೆನ್ನಾಗಿ ಕಟ್ಟಿದ್ದಾರೆ, ಗುಡಿನೂ ಚೆನ್ನಾಗಿದೆ ಅಲ್ಲಿ. ನಾವು ಹೋದಾಗ ನಾವು ನೋಡ್ಕೊಂಡು ಬಂದಿದ್ವಿ. ಇನ್ನೊಂದರೆ ಕೆಲಸ ಚಾಲು ಇತ್ತು ಅಲ್ಲಿ. ಇವಾಗ ಎಲ್ಲ ಆಗಿದೆ ಅಂತೆ. ಇವಾಗ ಅಲ್ಲಿ ಮಂದಿರ ಚೆನ್ನಾಗಾಗಿದೆ, ಭವ್ಯವಾದ ಮಂದಿರವಾಗಿದೆ ಅಂತ ಹೇಳ್ತಿದ್ರು. ಚೆನ್ನಾಗಿದೆ, ಇಲ್ಲೂ ಕೂಡ ಚಿಕ್ಕದಾಗಿದೆ, ಬಟ್ ಚೊಕ್ಕದಾಗಿದೆ, ಸೂಪರಾಗಿದೆ ನೋಡಿ ಮಂದಿರನ. ಜನರು ತುಂಬ ಬಂದಿದ್ದಾರೆ ನೋಡಿ, ಎಲ್ಲ ಕಡೆಯಿಂದ ಹೆಣ್ಮಕ್ಳು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಸೂಪರಾಗಿತ್ತು ಫಂಕ್ಷನು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಫಂಕ್ಷನ್ ನೋಡೋಕ್ಕೂ ತುಂಬ ಇಷ್ಟ ಆಯಿತು. ಎಲ್ಲರನ್ನೂ ಭೇಟಿ ಮಾಡಿದ್ವಲ್ಲ, ಅದು ತುಂಬ ಕೂಡ ಖುಷಿ ಆಯಿತು. ಏನೋ ಒಂಥರ ಹಬ್ಬದ ವಾತಾವರಣ ಇತ್ತು ನಮ್ಮ ಊರಲ್ಲಿ 3 ದಿವಸ. ಹಾಗಾಗಿ ನಾನು ನಿಮಗೂ ಕೂಡ ವಿಡಿಯೋ ಮಾಡಿ ತೋರಿಸೋಣ ಅಂತ ವಿಡಿಯೋ ಮಾಡಿದ್ದೀನಿ. ನೋಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಚಾನಲ್ನ ಇದು ವಿಡಿಯೋನ ಹೇಗೆ ಮಾಡಿದ್ದೀನಿ ಹೇಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳಿ. ಅವರೆಲ್ಲ ಹೇಮರೆಡ್ಡಿ ಮಲ್ಲಮ್ಮನ ಬಗ್ಗೆನೇ ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಅವ್ರ ಜೀವನದಲ್ಲಿ ಯಾವ ಥರ ಎಲ್ಲ ಅಳವಡಿಸ್ಕೊಂಡು ಹೋಗಿದ್ರು, ನೀವು ಅದೇ ಥರ ಅಳವಡಿಸ್ಕೊಂಡು ಹೋಗಿ ಅಂತ ಹೇಳ್ತಾಯಿದ್ರು. ಚೆನ್ನಾಗಿ ಹೇಳ್ಕೊಟ್ರು ಅವರು ಕೂಡ.
ಏನೇ ಕಷ್ಟ ಬಂದರೂ ತಾಳ್ಮೆಯಿಂದ ಸಹಿಸ್ಕೊಂಡು ಹೋಗಬೇಕು ಹೆಣ್ಮಕ್ಳು. ಮತ್ತು ಅತ್ತೆ ಮಾವ ಎಷ್ಟೇ ಕಾಟ ಕೊಟ್ಟಿದ್ರು ಸಹಿಸ್ಕೋಬೇಕು ಅಂತ ಈ ಥರ ಎಲ್ಲ ಹೇಳ್ತಾಯಿದ್ರು. ಅಂದರೆ ಅವ್ರ ಜೀವನದಲ್ಲಿ ಏನೇನಾಗಿದೆ ಅಂತ ಎಲ್ಲ ವರ್ಣನೆ ಮಾಡಿ ಹೇಳ್ತಾಯಿದ್ರು. ನೀವು ಅದೇ ಥರ ಅಳವಡಿಸ್ಕೊಂಡು ಹೋಗಿ ನಿಮ್ಮ ಜೀವನದಲ್ಲೂ ಸಕ್ಸಸ್ ಆಗ್ತೀರಾ ಅಂತ ಹೇಳ್ತಾಯಿದ್ರು. ತುಂಬ ಚೆನ್ನಾಗಿ ಹೇಳ್ಕೊಟ್ರು ಎಲ್ಲರೂ ಅಲ್ಲಿ. ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ಇನ್ನೂ ತುಂಬ ವೀಡಿಯೋ ಇತ್ತು, ಬಟ್ ತುಂಬ ದೊಡ್ಡದಾಗುತ್ತೆ ನೋಡೋಕ್ಕೆ ಅಂತ ನಾನು ಚಿಕ್ಕದಾಗಿ ಮಾಡಿದ್ದೀನಿ. ಯಾರು ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿ ನೋಡಿ, ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಮತ್ತು ವಿಡಿಯೋ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ನೋಡಿ ನಾವೆಲ್ಲರೂ ಕೂತ್ಕೊಂಡು ಅಕ್ಕ ತಂಗಿರು ಅತ್ತಿಗೆದಿರೆಲ್ಲರೂ ಕೂತ್ಕೊಂಡು ಫೋಟೋ ತೆಕ್ಕೊಂಡಿದ್ವಿ. ಹಾಗೆಯೇ ಮಂದಿರದಲ್ಲಿ ಏನೇನು ಕೆಲಸ ಮಾಡಿದ್ದಾರೆ ಅವರಿಗೆಲ್ಲ ಸನ್ಮಾನ ಮಾಡಿದ್ದಾರೆ ನೋಡಿ. ಇದು ನಮ್ಮದೆಲ್ಲ ಫ್ಯಾಮಿಲಿ ನೋಡಿ ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.